ಎಲ್ಲ ನಮ್ಮ ಭೀಮಡು ಗ್ರಾಮದ ನಾಗರಿಕ ಬಂಧುಗಳೇ, ಏನು ನಾವು 2026 ಇಸ್ವಿಯ ಒಂದು ವಾಸ್ತವದಲ್ಲಿ ಇದ್ದೀವಿ. ಇನ್ನೂ ಕೂಡ ನಮ್ಮ ಗ್ರಾಮಗಳು ಏನು ಅಭಿವೃದ್ಧಿ ಆಗಿಲ್ಲ, ಇದೇ ಮೂಲ ಕಾರಣ. ಏನು ನಾವು ಕಷ್ಟಪಟ್ಟು ಜಮೀನುಗಳಲ್ಲಿ ಕೆಲಸ ಮಾಡಿ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ? ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ. ಆ ಮಕ್ಕಳಿಗೋಸ್ಕರ ಒಂದು ದಿನ, ಒಂದೇ ಒಂದಿನ ಬಿಡುವು ಮಾಡ್ಕೊಂಡು ನೀವು ಸಮಯಕ್ಕಾಗದ್ರೆ ಯಾವ ಕಾರಣ ಇದು? ಈ ರೀತಿಯ ಮನಸ್ತಾಪ ಇರುವಾಗಲೇ ನಮ್ಮ ಗ್ರಾಮಗಳು ಉದ್ಧಾರ ಆಗ್ತಾ ಇಲ್ಲ. ಮಕ್ಕಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದೀವಿ ನಾವು. ಏನು SDMC ಏನು ಸರ್ಕಾರ ಮತ್ತು ಶಿಕ್ಷಕರ ಮಧ್ಯದ ಒಂದು ಕೊಂಡಾಗಿದ್ದಂಗೆ ಅದು ಮಧ್ಯದ ಒಂದು ಸೇತುವೆ. ಏನು ನಮ್ಮ ಶಾಲೆಗೆ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಯಾವ ಥರ ಅನುದಾನಗಳು ಕೊಡ್ತಾ ಇದೆ, ಶಾಲೆಯಲ್ಲಿ ಶಿಕ್ಷಕರು ಯಾವ ರೀತಿ ಕಾರ್ಯನಿರ್ವಹಿಸಿದ್ದಾರೆ, ಇದ್ರ ಬಗ್ಗೆ ಮಧ್ಯಸ್ಥಿಕೆಯನ್ನು ವಹಿಸುವಂತಹ ನಮ್ಮ ಒಂದು ಗ್ರಾಮದಲ್ಲೇ ಸೇರ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಇದು. ಇದಕ್ಕೆ ನೀವು ಒಬ್ಬರು ಏನೋ 300 ಜನ ಮಕ್ಕಳಿದ್ದಾರೆ, ಎಷ್ಟು ಜನ ನೀವು ಹಾಜರಾಗಿದ್ದೀರಾ? ಈ ಬೇಜವಾಬ್ದಾರಿ ತರದಿಂದಲೇ ಅವ್ರು ಇಷ್ಟ ಬಂದಂಗೆ ಈಗೇನು ಶಿಕ್ಷಕರು ನಾವು ನಂಬಿಕೆ ಇಟ್ಟು ಅವ್ರು ಏನಾದ್ರು ಒಂದು ಗೋಲ್ಮಾಲ್ ಮಾಡ್ಬೋದಪ್ಪ ಒಳಗಡೆ ಯಾರು ನೋಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ಸಮಯವನ್ನು ಬಿಡುವು ಮಾಡಿಕೊಂಡು ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಭೇಟಿ ನೀಡಬೇಕು. ಮಕ್ಕಳಿಗೆ ಪಾಠ ಮಾಡ್ತಿದ್ದಾರ, SDMC ಮಾಡಿದಾಗ ಒಬ್ಬರಿರೋದಲ್ಲ, ಪೋಷಕರ ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಪ್ರತಿಯೊಬ್ಬರು ಕೂಡ ಗ್ರಾಮದಲ್ಲಿ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಬಂದು ಏನ್ ನಡೀತಾ ಇದೆ, ನಮ್ಮ ಮಕ್ಕಳು ಪಾಠ ಕೇಳ್ತಾ ಇದ್ದಾವ, ಶಿಕ್ಷಕರು ಕರೆಕ್ಟ್ ಟೈಮ್ ಬರ್ತಾ ಇದ್ದಾರ, ಈಗ ಎಷ್ಟು ಶಿಕ್ಷಕರಿದ್ದಾರೆ ಟೈಮ್ ಪ್ರಕಾರ ಬರ್ತಾ ಇದ್ದಾರೆ, ಅವರು ಏನೋ ಮಾಡಿದ್ದೆಲ್ಲ ಪ್ರತಿಯೊಂದು ಕೂಡ ಪರಿಶೀಲನೆ ನಡೆಸಬೇಕು. ನೀವು ಮಕ್ಕಳನ್ನ ಶಾಲೆ ಕಳಿಸಿದೀವಿ ಅಂತ ಹೇಳ್ಬಿಟ್ಟು ಕೇವಲ ಸುಮ್ಮನೆ ಇದ್ಬಿಟ್ರೆ ಯಾವ್ದು ರೀತಿ ಆಗ್ತದೆ? ಎಷ್ಟೊಂದು ಅನುದಾನಗಳು ಬರ್ತಿದೆ, ಮಕ್ಕಳಿಗೆ ಎಷ್ಟೋ ಕುಡಿಯೋ ನೀರು ಇರಲಿಲ್ಲ. ನಾವು ಹೋರಾಟ ಮಾಡಿ ನೀರು ನಲ್ಲಿ ಹಾಕ್ಸಿದ್ದೀವಿ, ಒಬ್ಬರಿಗೊಂದು ಸಪೋರ್ಟ್ ಮಾಡಿದ್ವಿ. ನೀವು ಪ್ರತಿಯೊಬ್ಬ ಪೋಷಕರು ಕೂಡ ಬರಬೇಕು, ಬಂದು ನೋಡ್ಬೇಕು ಇಲ್ಲಿ. ಹಾಗಾಗಿ ಏನಿವತ್ತು SDMC ಸದಸ್ಯರ ಒಂದು ಸಭೆ ನಡೀತಾ ಇದೆ. ಏನೋ ಒಂದು ಅಲ್ಪ ಮಟ್ಟದಲ್ಲಿದ್ದು ತಾವುಗಳು ಬಂದಿದ್ದೀರ, ಬಹಳ ಧನ್ಯವಾದಗಳು. ಹಾಗೆ ತಮ್ಮ ಮಕ್ಕಳ ಮೇಲೆ ದಯವಿಟ್ಟು ಗಮನ ಹರಿಸಿ, ಎಸ್ಪೆಷಲಿ ಹೆಣ್ಮಕ್ಳ ಮೇಲೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಗಮನ ಹರಿಸಬೇಕು. ಇತ್ತೀಚೆಗೆ ತಾವುಗಳು ದಿನಪತ್ರಿಕೆ, ಪೇಪರ್ಗಳು, ಟಿವಿಗಳಲ್ಲಿ ನೋಡ್ತಾ ಇರ್ಬೋದು, ಬಹಳಷ್ಟು ಹೆಣ್ಮಕ್ಳು ಮೊಬೈಲಿಂದ ಕೈಗೆ ಹೋಗಿದ್ದಾರೆ. ಮಕ್ಕಳನ್ನ ಎಸ್ಪೆಷಲಿ ಪೋಷಕರು ಹೆಣ್ಮಕ್ಳ ಕೈಗೆ ಮೊಬೈಲ್ನ ಕೊಡಲೇಬೇಡಿ. ಸಾಕಷ್ಟು ಅಹಿತಕರ ಆ್ಯಪ್ಗಳು ಬಂದಿದ್ದಾವೆ. ಈಗ ಗುಪ್ತಚರ ಮಾಹಿತಿ ಮೇರೆಗೆ ಪ್ರತಿಯೊಂದು ಆ್ಯಪ್ಗಳು ನೀವು ಮೊಬೈಲ್ ಸ್ಕ್ರೀನ್ ಆಫ್ ಮಾಡಿದ್ರು ಕೂಡ ಅವು ಆಕ್ಟಿವೇಟ್ ಆಗಿರ್ತವೆ, ಕ್ಯಾಮ್ರಾ ಓಪನ್ ಇರ್ತದೆ. ಮನೆಯಲ್ಲಿ ಮೊಬೈಲ್ ಬಡಿದಂತ ಸಂದರ್ಭದಲ್ಲಿ ಮೊಬೈಲ್ ಆಕ್ಟಿವೇಟ್ ಆಗಿ ನೀವು ಏನೇ ನಡೆದ್ರು ಕೂಡ ಇನ್ನೊಬ್ಬ ಥರ್ಡ್ ಪಾರ್ಟಿ ಬರ್ತಾ ಇರ್ತಾನೆ. ಹಾಗಾಗಿ ದಯವಿಟ್ಟು ಎಸ್ಪೆಷಲಿ ಹೆಣ್ಮಕ್ಳು ಯಾರು ಕೂಡ ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ. ಹಾಗೂ ಸಾಕಷ್ಟು ಈಗ ಚಾಮರಾಜನಗರ ವರದಿ ಆಗಿರೋ SP ಅಲ್ಲಿ ಹೋದಂತ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರು ಮಕ್ಕಳು 8ನೇ ತರಗತಿಗೆ ಲವ್ ಜಿಹಾದಲ್ಲಿ ಬೀಳ್ತಾ ಇದ್ದಾರೆ. ಎಷ್ಟೋ ಪ್ರಕರಣಗಳು ದಾಖಲಾಗಿದೆ. ಎಷ್ಟೋ ಹೇಳ್ತಾರೆ, ನಾವು ಎಲ್ಲೂ ನೋಡಿಲ್ಲಪ್ಪ ನಿಮ್ಮ ಜಿಲ್ಲೆಯಲ್ಲಿ ಭಯಂಕರ ಚಿಕ್ಕ ಮಕ್ಕಳು ಲವ್ ಅಂತ ಹೇಳಿ ಎಷ್ಟೊಂದು ಕೇಸ್ ಮಾಡ್ತಿದ್ದಾರೆ. ನಿಮ್ಮ ಗುಂಡ್ಲುಪೇಟೆ ತಾಲೂಕು 14 ವರದಿ ಆಗಿದೆ ಅಂತೆ. ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಲವ್ ಅದು 8ನೇ ತರಗತಿ ಮಕ್ಕಳು. ಹಾಗಾಗಿ ಪ್ರತಿಯೊಂದು ಪೋಷಕರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ತಮ್ಮ ಮಕ್ಕಳ ಮೇಲೆ ಏನು ಸ್ಕೂಲ್ಗೆ ಹೋಗ್ತಾ ಇದ್ದಾರಾ, ದಾರಿಲಿ ಒಂದಿನ ನಿಮ್ಮ ಟೈಮ್ ಕೊಟ್ಟು ಹೋಗಿ. ಅವ್ರು ಹೋಗ್ತಾ ಇರೋದು ಸ್ಕೂಲ್ಗೆ ನೇರವಾಗಿ ಹೋಗ್ತಾ ಇದ್ದಾರ, ಬೇರೆ ಕಡೆ ಹೋಗ್ತಿದಾರ, ಯಾವ ಸ್ನೇಹಿತರನ್ನ ಸೇರ್ತಾ ಇದ್ದಾರ ಅವಳು, ಅದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸಿ. ಯಾಕಂದ್ರೆ ನಮ್ಮ ಭೀಮೂರು ಶಾಲೆಯಲ್ಲಿ ಬಹಳ ಒಂದು ಉತ್ತಮ ರೀತಿಯ ಶಿಕ್ಷಣ ನಡೀತಾ ಇದೆ. ಇಲ್ಲಿ ಸಾಕಷ್ಟು ಶಿಕ್ಷಕರು ತಮ್ಮ ಮಕ್ಕಳಿಗೆ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಒಂದು ರಾಜ್ಯಾದ್ಯಂತ ಎಷ್ಟು ವರ್ಷದ ಏನು ಸರ್ ಅಂದ್ರೆ ನಾವು ಸುಮಾರು ಹಳ್ಳಿಗಳೇ ಸೆಕ್ರೆಟರಿ ಓದೋದ್ರ ಸಂದರ್ಭದಲ್ಲಿ ಒಳ್ಳೆ ಉತ್ತಮ ಶಿಕ್ಷಣ ಇದೆ, ಶಿಕ್ಷಕರು ಒಳ್ಳೆ ಒಂದು ಪ್ರತಿಕ್ರಿಯೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಶಾಲೆ ನಮ್ಮ ಎಲ್ಲರ ಒಂದು ಕೋಟಿ ಜನ್ಮದ ಪುಣ್ಯ. ಬಾಲಪುರಿ ಓಡ್ತಿರ್ಬೋದು, ಸುಮಾರು 60 ಕಿಲೋಮೀಟರ್ 70 ಕಿಲೋಮೀಟರ್ ಹೋಗಿ ಶಾಲೆಯಲ್ಲಿ ಪಾಠ ಕಲಿತಿದ್ದಾರೆ. ಆದರೆ ನಮ್ಮ ಪುಣ್ಯ ನಮ್ಮ ಊರ ಬಾಯಿಲಲ್ಲೇ ಇರೋ ಒಂದು ಶಾಲೆ ಇದೆ. ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ತಮ್ಮ ಸಹಕಾರ ಏನು SDMC ನೋಡಿ, ಈ ನೆಕ್ಸ್ಟ್ ಆಗಸ್ಟ್ ಸದಸ್ಯನೆ ಬರ್ತಿದೆ. ಯಾವ ಗ್ರಾಮದಲ್ಲೂ ನಡೆಯಲ್ಲ. ನಮ್ಮ ಗ್ರಾಮದಲ್ಲಿ ತಮ್ಮ ಸ್ವಂತ ಖರ್ಚಿನ ಎಷ್ಟು ಜನ ದಾನಿಗಳು ಮಾಡ್ತಾರೆ ಅಂದ್ರೆ ಅಷ್ಟು ಅದ್ದೂರಿಯಾಗಿ ದರ್ಶನ ಬರ್ತಾ ಇದ್ದಾರೆ. ಅಷ್ಟೊಂದು ಸಪೋರ್ಟ್ ನಮ್ಮ ಗ್ರಾಮದಲ್ಲಿದೆ. ಹಾಗಾಗಿ ಎಲ್ಲರೂ ಕೂಡ ತಿಂಗಳಿಗೊಮ್ಮೆಯಾದರೂ ದಯವಿಟ್ಟು ಶಾಲೆಗೆ ಭೇಟಿ ನೀಡಿ ಎಲ್ಲವನ್ನು ನೀವು ಪರಿಶೀಲನೆ ನಡೆಸಬೇಕು ಮುಖಾಂತರ ತಿಳಿಸ್ತಾ ಇದ್ದೀನಿ. ಇದು ಸಭೆಗೆ ಹಾಜರಾಗಿರುವಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳಿಗೆ ಹಿರಿಯರಿಗೆ ನಮಸ್ಕರಿಸುತ್ತೇನೆ. ಧನ್ಯವಾದಗಳು.